ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಧನುಷ್. ಐ ಪಿ ಒ ನಂಗೊತ್ತು ನಿಮ್ಮಲ್ಲಿ ಹೆಚ್ಚಿನ ಜನ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡೋದು ಒಂದು IPOಗೆ ಅಪ್ಲೈ ಮಾಡೋಕ್ಕೆ. ಇನ್ನು ಕೆಲವರು ರೆಫರ್ ಆ್ಯಂಡ್ ಅರ್ನ್ ಮಾಡೋಕ್ಕೂ ಅಕೌಂಟ್ ಓಪನ್ ಮಾಡ್ಕೊಂತಾರೆ. ನೋಡಿರ್ಬೋದು, ಅಫ್ಶಾಕು 1,00,000ವರೆಗೂ ರೆಫರ್ ಆ್ಯಂಡ್ ಅರ್ನ್ ಆಫರ್ ಕೊಟ್ಟಿತ್ತು. ಬಟ್ IPO ಅಂತ ಬಂದರೆ ಮೋಸ್ಟ್ ಆಫ್ ಟೈಮು ಮಾರ್ಕೆಟ್ ಕ್ರಾಶ್ ಆದಾಗಲೇ ಅವರು IPO ಜಾಸ್ತಿ ಮಾಡೋದು. 90% IPOಗಳು ಓವರ್ ವ್ಯಾಲ್ಯೂಡಲ್ಲಿ ಅವರು ಲಿಸ್ಟ್ ಮಾಡೋದು. ಈಗ ಫಾರ್ ಎಕ್ಸಾಂಪಲ್ ಪೇಟಿಎಮ್ ನೋಡ್ಬೋದು, ಝೊಮ್ಯಾಟೊ, ಸುಮಾರು ಕಂಪ್ನಿಗಳನ್ನ ಎಕ್ಸಾಂಪಲ್ ಕೊಡ್ಬೋದು. IPOದಲ್ಲಿ 90% IPOಗಳು ಹೆಂಗಂದ್ರೆ ಅವು ಲಾಸ್ಟ್ ತಂದು ಕೊಡ್ತವೆ. ಬಟ್ ತುಂಬ ಜನ IPOದಿಂದ ಡಬಲ್ ಮಾಡ್ಕೊಬೋದು ಇನ್ವೆಸ್ಟ್ಮೆಂಟ್ ಅಂತೆಲ್ಲ IPO ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಕಂಪ್ನಿಯ ಬಿಸ್ನೆಸ್ ಮಾಡಲು ಪ್ರಾಫಿಟ್ ಲಾಸು ಏನೂ ಗೊತ್ತಿಲ್ಲ ಮಾಡಿದರೆ ತುಂಬ ಎಫೆಕ್ಟ್ ಆಗಿಬಿಡುತ್ತೆ. ಯಾಕಂದರೆ ಬಿಗಿನರ್ಸ್ಗೆ ಅಷ್ಟು ನಾಲೆಜ್ ಇರಲ್ಲ. ಸ್ಟಾರ್ಟಿಂಗು ಯಾರು ಹೇಳಿದ್ರು ಅಂತ IPO ಅಪ್ಲೈ ಮಾಡಿಬಿಡ್ತಾರೆ. ಬಟ್ ಆಮೇಲೆ ಲಾಸ್ ಮಾಡ್ಕೊಂಡು ಸ್ಟಾಕ್ ಮಾರ್ಕೆಟ್ ಸರಿಯಿಲ್ಲ ಅಂತ ಬೈಕ್ ಅಂತಾರೆ. ಬಟ್ ತಪ್ಪಿರೋದು ನಮ್ಮದು. ಯಾರು ಹೇಳಿದ್ರಂತ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗ್ಬಾರ್ದಿತ್ತು. ಇಂಡಿಯಾದಲ್ಲಿ 7,000ಕ್ಕಿಂತ ಹೆಚ್ಚು ಕಂಪ್ನಿಗಳು ಸ್ಟಾಕ್ ಮಾರ್ಕೆಟ್ ಲಿಸ್ಟ್ ಆಗಿದ್ದಾವೆ. ಯಾವಾಗ ಮಾರ್ಕೆಟ್ ಬುಲಿಶ್ ಟ್ರೆಂಡ್ ಇರುತ್ತೆ ಆವಾಗಲೂ ಜಾಸ್ತಿ IPO ಮಾಡೋದು. ಯಾವಾಗ ಕೊರೋನಾ ಬಂದು ಮಾರ್ಕೆಟ್ ಕ್ರಾಶ್ ಆಯಿತು, ಆಮೇಲೆ ಏನು ಮಾರ್ಕೆಟ್ ರಿಕವರಿ ಆಗ್ತಾ ಬಂತು, ಆ ಟೈಮಲ್ಲೇ ಜಾಸ್ತಿ ಕಂಪ್ನಿಗಳು IPO ಮಾಡೋಕ್ಕೆ ಟ್ರೈ ಮಾಡಿದ್ರು. ತುಂಬ ಕಂಪ್ನಿಗಳು ಲಿಸ್ಟ್ ಆದವು. ಬಟ್ 90% ಕಂಪ್ನಿಗಳು ಏನಂದರೆ ಓವರ್ ವ್ಯಾಲ್ಯೂಷನಲ್ಲೇ ಅವರು ಪ್ರೈಸ್ನ ಲಿಸ್ಟ್ ಮಾಡ್ತಾರೆ. ಆಮೇಲೆ ಪ್ರೈಸ್ ಕ್ರಾಶ್ ಆಗಿಬಿಡುತ್ತೆ ಲಿಸ್ಟ್ ಆದಮೇಲೆ. ಕಂಪ್ನಿಯ ವ್ಯಾಲ್ಯೂಯೇಷನು, ಕಂಪ್ನಿಯ ಪ್ರಾಫಿಟ್ ಲಾಸು, ಬಿಸ್ನೆಸ್ ಮಾಡೋದು ಎಲ್ಲ ಚೆಕ್ ಮಾಡಿ ನೋಡಿದ್ರೆ ಅದು ಕರೆಕ್ಟ್ ಪ್ರೈಸ್ ಆಗಿರೋದಿಲ್ಲ. ಆದರೂ IPO ಮಾಡ್ತಾರೆ ಆ ಪ್ರೈಸಿಗೆ. ಬಟ್ ಇದರಿಂದ ಏನಂದರೆ ಇನ್ವೆಸ್ಟರ್ಗೆ ಲಾಸ್ ಆಗುತ್ತೆ ತುಂಬ. ಅದಕ್ಕೆ ಯಾರು ಹೇಳಿದ್ರು ಅಂತ IPOಗೆ ಅಪ್ಲೈ ಮಾಡಕ್ಕೆ ಹೋಗಬೇಡಿ. ಕರೆಕ್ಟಾಗಿ ಕಂಪ್ನಿಯ ಬಿಸ್ನೆಸ್ ಮಾಡೋದು ಎಲ್ಲ ಅನಲೈಸ್ ಮಾಡಿ ಆಮೇಲೆ ಆ ಕಂಪ್ನಿಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಬಿಡಬೇಕಂತ ಥಿಂಕ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ. ಇದರ ಜೊತೆಗೆ ನೀವು GMP ಗ್ರೇ ಮಾರ್ಕೆಟ್ ಪ್ರೀಮಿಯಂ ಹೆಂಗಿದೆ ಅಂತ ನೋಡ್ಕೊಂಡು ಮಾಡ್ಬೋದು ಇನ್ವೆಸ್ಟ್ಮೆಂಟು IPOದಲ್ಲಿ. ಈ GMP ಅನ್ನೋದು 100% ಅಕ್ಯುರೇಸಿ ಕೊಡೋದು. ಒಂದೊಂದು ಟೈಮು ಒಳ್ಳೆ ಸಬ್ಸ್ಕ್ರಿಪ್ಷನ್ ಆಗಿರುತ್ತೆ, 100% ಆ ಥರ ಎಲ್ಲ. ಬಟ್ ಲಿಸ್ಟ್ ಆದಾಗ ಸ್ಟಾಕು ಡೌನ್ ಆಗೋ ಚಾನ್ಸಸ್ ಇರುತ್ತೆ. GMP ಮೇಲೆ ಡಿಪೆಂಡ್ ಆಗಕ್ಕೆ ಹೋಗಬಾರ್ದು ಜಾಸ್ತಿ. ಬಟ್ ಇದರಿಂದ ಏನಂದರೆ IPOಗೆ ಎಷ್ಟು ಡಿಮ್ಯಾಂಡ್ ಇದೆ ಅಂತ ತಿಳ್ಕೊಬೋದು ಅಷ್ಟೇ. ನಿಮ್ಮ ಓನ್ ರಿಸ್ಕ್ ತಗೋಬೇಕಾಗುತ್ತೆ. ಇನ್ವೆಸ್ಟ್ಮೆಂಟ್ ಡಬಲ್ ಆಗ್ಬೋದು, ಲಾಸು ಆಗ್ಬೋದು. ಯಾವತ್ತು ನಿಮ್ಮ ಓನ್ ಡಿಸಿಷನ್ ತಗೋಕ್ಕೆ ಟ್ರೈ ಮಾಡಿ. ಇನ್ವೆಸ್ಟ್ಮೆಂಟಲ್ಲಿ ತುಂಬ ಇಂಪಾರ್ಟೆಂಟು. ಸೊ ಈ ಅವೇರ್ನೆಸ್ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಸ್ವಲ್ಪ ಶೇರ್ ಮಾಡಿ. ಯಾಕಂದ್ರೆ ಅವರಿಗೂ IPO ಬಗ್ಗೆ ಏನು ಗೊತ್ತಿರಲ್ಲ, ಅವ್ರಿಗೆ ಸ್ವಲ್ಪ ಕಲೆಕ್ಷನ್ ಸಿಗುತ್ತೆ. ಹಾಗೆ ನಮ್ಮ ವಿಡಿಯೋನ ಶೇರ್ ಆಗೋ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸೋಷಿಯಲ್ ಮೀಡಿಯಾ ಪೇಜಸ್ನು ಫಾಲೋ ಮಾಡಿ. ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಅಲ್ಲ ಅಂದರೆ ಫಸ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.